ನಮ್ಗೆ ಯಾವ್ದಾದ್ರೂ ಕಾಯಿಲೆ ಬಂದಾಗ ಆ ವೈದ್ಯಕೀಯ ರೋಗ ನಿರ್ಣಯವು ಅಂದ್ರೆ ಆ ಮೆಡಿಕಲ್ ಡಯಾಗ್ನೋಸಿಸ್ ಒಂದು ರೀತಿ ಇಂಜಿನಿಯರಿಂಗ್ನಷ್ಟೇ ನಿಖರವಾಗಿರುತ್ತದೆ ಅನ್ನೋ ನಿರೀಕ್ಷೆ ಇರುತ್ತೆ ನಮಗೆ. ಕೈ ಮುರಿದುಕೊಂಡ್ರೆ ಆ ಎಕ್ಸ್ರೇ ಆ ಮುರಿದ ಮೂಳೆಯ ಬಿಳಿ ರೇಖೆಯನ್ನ ಸ್ಪಷ್ಟವಾಗಿ ತೋರಿಸ್ಬಿಡುತ್ತೆ. ವೈದ್ಯರು ಇಲ್ಲಿದೆ ನೋಡಿ ಸಮಸ್ಯೆ ಅಂತ ನೇರವಾಗಿ ಬೆಟ್ಟು ಮಾರಿ ತೋರಿಸ್ತಾರೆ. ಹೌದು, ಮುರಿದಿದೆಯೋ ಅಥವಾ ಮುರಿದಿಲ್ವೋ ಯಾವುದೇ ಗೊಂದಲ ಇರೋದಿಲ್ಲ ಅಲ್ಲಿ. ಮತ್ತು ಆ ಸ್ಪಷ್ಟತೆ ಅಂದ್ರೆ ಆ ಕ್ಲಾರಿಟಿ ನಮ್ಗೆ ಒಂದು ರೀತಿಯ ನೆಮ್ಮದಿಯನ್ನ ಕೊಡುತ್ತೆ. ವಿಷಯಗಳು ಕಣ್ಣಿಗೆ ಕಾಣಬೇಕು, ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿರ್ಬೇಕು ಅಂತ ನಾವು ಸಹಜವಾಗಿ ಬಯಸ್ತೀವಿ. ಖಂಡಿತ. ಆದ್ರೆ ನಾವು ಈ ಆಧ್ಯಾತ್ಮಿಕತೆ, ತತ್ವಶಾಸ್ತ್ರ ಅಥವಾ ಆ ಅಂತಿಮ ಸತ್ಯವನ್ನ ಹುಡುಕುವ ಪ್ರಪಂಚಕ್ಕೆ ಕಾಲಿಟ್ಟಾಗ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತಲ್ವಾ? ಕಣ್ಣಿಗೆ ಕಾಣದ ಸತ್ಯವನ್ನ, ಅದರಲ್ಲೂ ನಮ್ಮ ಅಸ್ತಿತ್ವದ ಮೂಲವನ್ನ ನಾವು ಅಳೆಯೋದಾದರೂ ಹೇಗೆ? ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ಒಂದು ಮಸುಕಾದ ಜಗತ್ತಿಗೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಜ, ಇದೊಂದು ಬಹಳ ಆಸಕ್ತಿದಾಯಕ ಪ್ರಯಾಣ ಆಗಲಿದೆ. ಹೌದು. ಮತ್ತು ನಮ್ಮ ಇಂದಿನ ಈ ಚರ್ಚೆಗೆ ಆಧಾರ ಆಗಿರೋದು ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಗ್ರಂಥಮಾಲಾ 3 ಆಧ್ಯಾತ್ಮಜ್ಞಾನ ಎಂಬ ಡಿಜಿಟಲ್ ಕೃತಿಯ 18ನೇ ಸಂಚಿಕೆ. ಈ ಮೂಲಕೃತಿಯ ಹಿಂದಿರುವ ಶ್ರಮ ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ನೋಡಿ, ಇದೇನೋ ಕೇವಲ ಒಂದು ಸಾಮಾನ್ಯ ಲೇಖನ ಅಂತ ಅಂದ್ಕೊಳ್ಬಾರ್ದು. ಹೌದು, ಇದರ ಹಿನ್ನೆಲೆ ಬಹಳ ದೊಡ್ಡದಿದೆ. ಖಂಡಿತ. ಈ ಹಿಂದೆ ವಿಷ್ಣು ಸಹಸ್ರನಾಮದ ಬಗ್ಗೆ 1752 ಪುಟಗಳ 8 ಕೃತಿಗಳು ಹಾಗೂ ಭಕ್ತಿಯುಕ್ತ ಕರ್ಮಯೋಗ ಮತ್ತು ಜ್ಞಾನಯೋಗದ ಬಗ್ಗೆ 800 ಪುಟಗಳ ಬೃಹತ್ ಸಂಪುಟಗಳನ್ನು ಸಿದ್ಧಪಡಿಸಿದ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಪಾದಕತ್ವದಲ್ಲಿ ಮೂಡಿಬಂದಿರುವ ಸರಣಿಯಿದು. ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ಟರ ಆಶೀರ್ವಾದದೊಂದಿಗೆ ಸಮಾಜದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬಂದಿರುವ ಗ್ರಂಥವಿದು. ಓಹೋ, ಅಂದ್ರೆ ಇದೊಂದು ಅಗಾಧವಾದ ಜ್ಞಾನದ ಭಂಡಾರವೇ ಸರಿ. ಇದನ್ನು ಬಿಡಿಸಿ ನೋಡೋಣ. ಇಂದಿನ ಈ ಆಳವಾದ ವಿಶ್ಲೇಷಣೆಯ ಮುಖ್ಯ ಗುರಿ ಏನಂದ್ರೆ, ಮಧ್ವಾಚಾರ್ಯರ ತತ್ವಶಾಸ್ತ್ರದ ಆ 9 ಪ್ರಮುಖ ಸಿದ್ಧಾಂತಗಳು ಯಾವುವು ಮತ್ತು ಪ್ರಾಚೀನ ಭಾರತೀಯ ಪರಂಪರೆಯಲ್ಲಿ ಜ್ಞಾನವನ್ನು ಅಥವಾ ಆ ಸತ್ಯವನ್ನು ಹೇಗೆ ಅಳೆಯಲಾಗುತ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ಹೌದು, ಮತ್ತು ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಈ ಹಳೆಯ ಜ್ಞಾನದ ಬೇರುಗಳು ಇಂದಿನ ಈ ಆಧುನಿಕ ಮಾಹಿತಿ ಸ್ಫೋಟದ ಕಾಲಕ್ಕೂ, ಅಂದ್ರೆ ಪ್ರತಿಯೊಂದೂ ಫೇಕ್ ಅಥವಾ ನಕಲಿ ಆಗಬಹುದಾದ ಈ ಯುಗಕ್ಕೂ ಹೇಗೆ ಪ್ರಸ್ತುತ ಅಂತ ನಾವು ನೋಡ್ಬೇಕಾಗಿದೆ. ಅದೇ ನೋಡಿ ಇಲ್ಲಿನ ವಿಶೇಷ. ಹಾಗಾದರೆ ನಾವು ಮೊದಲಿಗೆ ಆ ಶ್ರೀಮನ್ ಮಧ್ವಾಚಾರ್ಯರ ಮೂಲ ಸಿದ್ಧಾಂತಗಳಿಂದಲೇ ಆರಂಭಿಸುವುದು ಸೂಕ್ತ ಅನ್ಸುತ್ತೆ. ಖಂಡಿತ. ನೋಡಿ, ಮಧ್ವಾಚಾರ್ಯರು ಒಟ್ಟು 37 ಗ್ರಂಥಗಳನ್ನು ರಚಿಸಿದ್ದಾರೆ. ಇವುಗಳನ್ನು ಸರ್ವಮೂಲ ಗ್ರಂಥಗಳು ಅಂತ ಕರೀತಾರೆ. ಇದರಲ್ಲಿ ಆ ಬ್ರಹ್ಮಸೂತ್ರ ಭಾಷ್ಯ, ಗೀತಾಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯದಂತಹ 8 ಪ್ರಮುಖ ಗ್ರಂಥಗಳು ಸೇರಿವೆ. 37 ಗ್ರಂಥಗಳು ಅಂದ್ರೆ ಅದು ಸುಲಭದ ಮಾತಲ್ಲ. ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಇಷ್ಟೆಲ್ಲ ಬರೆಯೋದು ಅಂದ್ರೇನೆ ಒಂದು ಅಚ್ಚರಿ. ನಿಜ. ಆದ್ರೆ ಇಲ್ಲಿ ಗಮನ ಸೆಳೆಯುವ ಕುತೂಹಲಕಾರಿ ಅಂಶ ಏನಂದ್ರೆ, ಇಷ್ಟೆಲ್ಲ ಅಗಾಧವಾದ ಗ್ರಂಥಗಳ ಸಾರಾಂಶವನ್ನು ಕೇವಲ 9 ತತ್ವಗಳಲ್ಲಿ ಶ್ರೀ ವ್ಯಾಸತೀರ್ಥರು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕೇವಲ ಒಂದೇ ಶ್ಲೋಕದಲ್ಲಿ ಆ 37 ಗ್ರಂಥಗಳ ಸಾರಾಂಶವ? ಹೌದು. ಇದನ್ನ ನವಪ್ರಮೇಯ ರತ್ನಮಾಲಾ ಅಂತ ಕರೆಯುತ್ತಾರೆ. ಜ್ಞಾನದ 9 ಮುತ್ತುಗಳಿದ್ದ ಹಾಗೆ. ಮೊದಲನೆಯದಾಗಿ ಹರಿ ಸರ್ವೋತ್ತಮ, ಎರಡನೆಯದು ಜಗತ್ತು ಸತ್ಯ, ಮೂರನೆಯದು ಭೇದವೂ ಸತ್ಯ, ನಾಲ್ಕನೆಯದು ಜೀವರುಗಳು ಹರಿಯ ಅನುಚರರು. ಒಂದು ನಿಮಿಷ, ಇಲ್ಲಿ ಸ್ವಲ್ಪ ತಡೀರಿ. ಈ 9ನ್ನೂ ನಾವು ಒಂದೇ ಉಸಿರಿನಲ್ಲಿ ಹಾಗೆ ಪಟ್ಟಿ ಮಾಡ್ತಾ ಹೋದ್ರೆ ಅದು ಕೇವಲ ಒಂದು ಲಿಸ್ಟ್ ಓದಿದಂತೆ ಆಗ್ಬಿಡುತ್ತೆ. ಇದರ ಒಳಗಿನ ಆಳವನ್ನು ಸ್ವಲ್ಪ ನೋಡೋಣ. ನೀವು ಹೇಳಿದ ಆ 2ನೇ ತತ್ವ, ಜಗತ್ತು ಸತ್ಯ ಅನ್ನೋದು ನನ್ನ ಗಮನ ಸೆಳೆಯಿತು. ಓ, ಜಗತ್ತು ಸತ್ಯ ಅನ್ನೋ ತತ್ವದ ಬಗ್ಗೆನಾ? ಹೌದು. ಯಾಕೆಂದ್ರೆ ನಾವು ಬೇರೆ ಕೆಲವು ತತ್ವಶಾಸ್ತ್ರಗಳನ್ನು ನೋಡಿದಾಗ ಈ ಜಗತ್ತು ಕೇವಲ ಒಂದು ಮಿಥ್ಯೆ, ಇದು ಮಾಯೆ, ನಾವು ಎಚ್ಚರವಾದಾಗ ಕರಗಿ ಹೋಗುವ ಒಂದು ಕನಸು ಎಂಬೆಲ್ಲ ವಾದಗಳನ್ನು ಕೇಳಿದ್ದೀವಿ. ಆದರೆ ಮಧ್ವದರ್ಶನದಲ್ಲಿ ಈ ಜಗತ್ತನ್ನು ವಾಸ್ತವ ಅಂದ್ರೆ ಡೆಡ್ ರಿಯಲ್ ಅಂತ ನೇರವಾಗಿ ಹೇಳಿದ್ದಾರಲ್ಲ, ಇದರ ಹಿಂದಿನ ತರ್ಕ ಏನು? ಆ ವಿರೋಧಾಭಾಸವೇ ಈ ಸಿದ್ಧಾಂತದ ಜೀವಾಳ ಅಂತ ಹೇಳ್ಬೋದು. ಜಗತ್ತನ್ನ ಮಿಥ್ಯೆ ಎನ್ನುವ ಸಿದ್ಧಾಂತದ ಪ್ರಕಾರ ಅಂತಿಮ ಸತ್ಯವೊಂದೇ, ಅಂದ್ರೆ ಬ್ರಹ್ಮ ಮಾತ್ರ ಶಾಶ್ವತ, ಉಳಿದದ್ದೆಲ್ಲವೂ ಬದಲಾಗುತ್ತಿರೋದ್ರಿಂದ ಅದು ಸುಳ್ಳು ಅನ್ನೋ ನಿಲುವು ಅವರದು. ಅಂದ್ರೆ ನಿರಂತರವಾಗಿ ಬದಲಾಗೋದೆಲ್ಲ ಸುಳ್ಳು ಅನ್ನೋ ವಾದ. ಹೌದು. ಆದರೆ ಮಧ್ವದರ್ಶನದ ಪ್ರಮುಖವಾದ ಏನಂದ್ರೆ,
ಭಗವಂತನು ಸತ್ಯನಾಗಿರುವಾಗ ಆತನು ಸೃಷ್ಟಿಸಿದ ಈ ಜಗತ್ತು ಸುಳ್ಳಾಗಲು ಅಥವಾ ಕೇವಲ ಭ್ರಮೆ ಆಗಲು ಹೇಗೆ ಸಾಧ್ಯ? ಓಹೋ, ಲಾಜಿಕಲ್ ಪಾಯಿಂಟ್ ಇದು. ಅಲ್ವಾ? ಸೃಷ್ಟಿಕರ್ತ ವಾಸ್ತವವಾದರೆ ಅವನ ಸೃಷ್ಟಿಯೂ ವಾಸ್ತವವೇ ಆಗಿರ್ಬೇಕಲ್ವೇ? ಅಂದ್ರೆ ಕುಂಭಾರ ನಿಜವಾದ್ರೆ ಅವನು ಮಾಡಿದ ಮಡಕೆಯೂ ನಿಜವೇ ಆಗಿರಬೇಕು ಎನ್ನುವ ಹಾಗೆ. ಕುಂಭಾರ ರಿಯಲ್, ಮಡಕೆ ಇಲ್ಯೂಷನ್ ಅಂತ ಹೇಳಕ್ಕಾಗೋದಿಲ್ಲ. ನಿಖರವಾಗಿ ಅದೇ ಹೋಲಿಕೆ. ಈ ಜಗತ್ತು ಬದಲಾಗಬಹುದು, ಕಾಲಕ್ರಮೇಣ ನಾಶವಾಗಬಹುದು, ಆದರೆ ಅದು ಇಲ್ಲ ಎನ್ನುವಂತಿಲ್ಲ, ಅದು ಅಸ್ತಿತ್ವದಲ್ಲಿದೆ. ಈ ವಾಸ್ತವಿಕ ದೃಷ್ಟಿಕೋನ ಬಹಳ ಬಹಳ ಮುಖ್ಯ. ಯಾಕಷ್ಟು ಮುಖ್ಯ ಅಂತೀರಾ? ಯಾಕೆಂದ್ರೆ ಜಗತ್ತು ಸುಳ್ಳು ಅಂತ ನಾವು ನಂಬಿಬಿಟ್ರೆ ನಮ್ಮ ನೋವು, ನಲಿವು, ನಮ್ಮ ಜವಾಬ್ದಾರಿಗಳು ಎಲ್ಲವೂ ಸುಳ್ಳಾಗ್ಬಿಡ್ತವೆ. ನಾವು ಯಾಕೆ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಜಗತ್ತು ಸತ್ಯ ಎಂದಾಗ ಮಾತ್ರ ಮನುಷ್ಯನಿಗೆ ತನ್ನ ಬದುಕಿನ ಕರ್ತವ್ಯಗಳನ್ನು ಗಂಭೀರವಾಗಿ ಪರಿಗಣಿಸಲು ಸಾಧ್ಯವಾಗುತ್ತೆ. ಖಂಡಿತ. ಇದು ಬದುಕಿಗೆ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಈ ವಾಸ್ತವ ಜಗತ್ತಿನಲ್ಲಿ ಬದುಕ್ತಿರುವ ನಮಗೆ ಆ ಅಂತಿಮ ಗುರಿ ಏನು? ಈ 9 ತತ್ವಗಳಲ್ಲಿ ಮುಕ್ತಿಯ ಬಗ್ಗೆ ಏನಾದರೂ ಹೇಳಲಾಗಿದೆಯಾ? ಹೌದು, ಹೇಳಿದ್ದಾರೆ. 6ನೇ ತತ್ವವು ಆ ಮುಕ್ತಿ ಎಂದರೆ ನೈಜ ಸುಖದ ಅನುಭವ ಅಂತ ಹೇಳುತ್ತೆ. ಮತ್ತು 7ನೇ ತತ್ವ ಆ ಮುಕ್ತಿಗೆ ಅಮಲ ಭಕ್ತಿ ಅಂದ್ರೆ ಕಲ್ಮಶವಿಲ್ಲದ ಪ್ಯೂರಾದ ಭಕ್ತಿಯೇ ಸಾಧನ ಎನ್ನುತ್ತದೆ. ನೈಜ ಸುಖದ ಅನುಭವ ಕೇಳಕ್ಕೆ ಬಹಳ ಚೆನ್ನಾಗಿದೆ. ಹೌದು. ಆದ್ರೆ ನೀವು ಈ ಹಿಂದೆ ಕೇಳಿದ ಪ್ರಶ್ನೆಗೆ ಬರೋದಾದರೆ, ಆ ನೈಜ ಸುಖವನ್ನು ಪಡೆಯಲು ವಾಸ್ತವ ಜಗತ್ತಿನ ಸತ್ಯಾಸತ್ಯತೆಗಳನ್ನು ನಾವು ಮೊದಲು ಅರಿಯಬೇಕಲ್ವೇ? ಅಲ್ಲಿಗೆ ಜ್ಞಾನವನ್ನು ಅಳೆಯುವ ಮಾಪನಗಳ ಅಂದ್ರೆ ಆ ಮೆಜರ್ಮೆಂಟ್ ಟೂಲ್ಗಳ ಅಗತ್ಯ ನಮಗೆ ಎದುರಾಗುತ್ತೆ. ಒಪ್ಪಿದೆ. ಜಗತ್ತು ಸತ್ಯ, ನನ್ನ ಬದುಕೂ ಸತ್ಯ. ಆದರೆ ನನ್ನ ಸುತ್ತಲಿನ ಜಗತ್ತನ್ನು ನಾನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ನನ್ನ ಕಣ್ಣುಗಳೇ ಪ್ರತಿದಿನ ನನ್ನನ್ನು ಯಾಮಾರಿಸ್ತವೆ. ಸತ್ಯ ಮತ್ತು ಭ್ರಮೆಯ ನಡುವಿನ ಗೆರೆಯನ್ನು ಎಳೆಯುವುದು ಹೇಗೆ? ಹೌದು. ಇಲ್ಲಿಂದಲೇ ನಾವು ಆ ಮೂಲ ಪಠ್ಯದಲ್ಲಿರುವ ಪ್ರಮಾಣಗಳ ಪರಿಕಲ್ಪನೆಯತ್ತ ಸಾಗುತ್ತೇವೆ. ಪ್ರಾಚೀನ ಭಾರತೀಯ ಪರಂಪರೆಯಲ್ಲಿ ಜ್ಞಾನವನ್ನು ಅಳೆಯುವ ವಿಧಾನ ಇದು ಅಲ್ವಾ? ಖಂಡಿತ. ಪ್ರಾಚೀನ ಭಾರತೀಯ ತತ್ವಶಾಸ್ತ್ರವಲ್ಲಿ ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆಯನ್ನು ಬಹಳ ವೈಜ್ಞಾನಿಕವಾಗಿ ವಿಂಗಡಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 3 ಅಂಗಗಳಿವೆ. ಸರಿ, ಅವು ಯಾವುವು? ಮೊದಲನೆಯದು ಪ್ರಮಾತ, ಅಂದ್ರೆ ಜ್ಞಾನವನ್ನು ಪಡೆಯುವವನು ಅಥವಾ ಅರಿಯುವವನು, ಅಂದ್ರೆ ನಾವು. ಎರಡನೆಯದು ಪ್ರಮೇಯ, ಅಂದ್ರೆ ತಿಳಿಯಲ್ಪಡುವ ವಸ್ತು, ನಾವು ಯಾವುದನ್ನು ಅರಿಯಲು ಪ್ರಯತ್ನಿಸುತ್ತಿದ್ದೇವೋ ಅದು. ಓಕೆ, ಪ್ರಮಾತ ಮತ್ತು ಪ್ರಮೇಯ. ಹೌದು. ಮತ್ತು ಮೂರನೆಯದು ಪ್ರಮಾಣ, ಅಂದ್ರೆ ಆ ವಸ್ತುವನ್ನು ನಿಖರವಾಗಿ ತಿಳಿಯಲು ನಾವು ಬಳಸುವ ಸಾಧನ ಅಥವಾ ಟೂಲ್. ಮಧ್ವದರ್ಶನದಲ್ಲಿ ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಒಟ್ಟು 10 ಪದಾರ್ಥಗಳು, 20 ದ್ರವ್ಯಗಳು ಮತ್ತು 41 ಗುಣಗಳನ್ನು ಪಟ್ಟಿ ಮಾಡುತ್ತಾರೆ. ಒಂದು ನಿಮಿಷ ಇರಿ. 41 ಗುಣಗಳು ಮತ್ತೆ 20 ದ್ರವ್ಯಗಳು, ಅಷ್ಟೊಂದು ನಿರ್ದಿಷ್ಟವಾಗಿ ವಿಂಗಡಿಸುವ ಅಗತ್ಯವೇನಿತ್ತು? ಇದು ಕೇಳಲು ಬಹಳ ಸಂಕೀರ್ಣವಾದ ಒಂದು ಟೆಕ್ನಿಕಲ್ ಮ್ಯಾನ್ಯುವಲ್ ತರಹ ಕಾಣಿಸ್ತಾ ಇದೆಯಲ್ಲ? ಮೇಲ್ನೋಟಕ್ಕೆ ಹಾಗೆ ಅನ್ನಿಸಬಹುದು. ಆದ್ರೆ ಇದನ್ನು ಇಂದಿನ ಆಧುನಿಕ ರಸಾಯನಶಾಸ್ತ್ರದ ಆ ಪೀರಿಯೋಡಿಕ್ ಟೇಬಲ್ಗೆ ಹೋಲಿಸಿ ನೋಡಿ. ಓ, ಕೆಮಿಸ್ಟ್ರಿಯ ಪೀರಿಯಾಡಿಕ್ ಟೇಬಲ್. ಹೌದು. ವಿಜ್ಞಾನಿಗಳು ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ಮೂಲ ವಸ್ತುಗಳಾಗಿ ಹೇಗೆ ವಿಂಗಡಿಸ್ತಾರೋ ಹಾಗೆಯೇ ಪ್ರಾಚೀನ ಚಿಂತಕರು ನಮ್ಮ ಅನುಭವಕ್ಕೆ ಬರುವ ಪ್ರತಿಯೊಂದನ್ನು, ಅದು ವಸ್ತುವಾಗಿರ್ಬೋದು, ಸಮಯವಾಗಿರ್ಬೋದು ಅಥವಾ ಮನುಷ್ಯನ ಒಂದು ಗುಣವಾಗಿರ್ಬೋದು, ಈ ವಿಭಾಗಗಳಲ್ಲಿ ಸೇರಿಸಿದ್ರು. ಇದು ಕೇವಲ ಪಟ್ಟಿಯಲ್ಲ, ಇದು ವಾಸ್ತವವನ್ನು ಅಳೆಯುವ ಒಂದು ವ್ಯವಸ್ಥಿತ ಚೌಕಟ್ಟು. ಅರ್ಥವಾಯಿತು. ಜಗತ್ತನ್ನು ಅರ್ಥ ಮಾಡಿಕೊಳ್ಳುವೊಂದು ಪ್ರಾಚೀನ ಡೇಟಾಬೇಸ್ ಇದ್ದಂತೆ ಇದು. ಹೌದು, ನಿಖರವಾಗಿ. ಆದರೆ ಈ ಡೇಟಾವನ್ನು ನಾವು ಗ್ರಹಿಸುವುದು ಹೇಗೆ? ನಮ್ಮ ಕಣ್ಣು, ಕಿವಿಗಳ ಮೂಲಕವೇ ತಾನೇ? ಇಲ್ಲಿ ನನಗೊಂದು ವಿಷಯ ನೆನಪಾಗ್ತಾ ಇದೆ. ಆ ಮೂಲ ಪಠ್ಯದಲ್ಲಿರುವೊಂದು ಅದ್ಭುತವಾದ ನೈಜ ಪ್ರಪಂಚದ ಉದಾಹರಣೆ ನನ್ನ ತಲೆಯಲ್ಲಿ ಹಾಗೆ ಉಳಿದುಬಿಟ್ಟಿದೆ. ಯಾವ ಉದಾಹರಣೆ? ಆ ಸಮುದ್ರದ ನೀರಿನ ಬಗ್ಗೆನಾ? ಅದೇ. ಸಮುದ್ರದ ನೀರು ನೀಲಿಯಾಗಿ ಕಾಣುತ್ತದೆ, ಆದರೆ ವಾಸ್ತವದಲ್ಲಿ ಅದಕ್ಕೆ ಬಣ್ಣವಿಲ್ಲ ಅಂತ. ನಮ್ಮ ಕಣ್ಣುಗಳಿಗೆ ಕಾಣುವುದೆಲ್ಲವೂ ಸತ್ಯವಲ್ಲ. ನಾವು ನೋಡುವ ಆಕಾಶ ನೀಲಿಯಾಗಿದೆ, ಆದರೆ ಅದಕ್ಕೂ ಬಣ್ಣವಿಲ್ಲ. ಹಾಗಾದರೆ ಸತ್ಯ ಯಾವುದು ಅಂತ ನಿರ್ಧರಿಸುವುದು ಹೇಗೆ? ನೋಡಿ, ಇಲ್ಲೇ ವಿಷಯ ತುಂಬಾ ಕುತೂಹಲಕಾರಿಯಾಗೋದು. ಅದನ್ನೇ ವಿಶ್ಲೇಷಿಸಲು ಅವರು 3 ಪ್ರಮಾಣಗಳನ್ನು ಅಂದ್ರೆ ಜ್ಞಾನದ 3 ಸಾಧನಗಳನ್ನು ನಮಗೆ ನೀಡಿದ್ದಾರೆ. ಸರಿ, ಆ 3 ಸಾಧನಗಳು ಯಾವುವು ಅಂತ ನೋಡೋಣ. ಅವುಗಳಂದ್ರೆ ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ. ಮೊದಲನೇದಾಗಿ ಆ ಪ್ರತ್ಯಕ್ಷ ಪ್ರಮಾಣ. ಇದು ನಮ್ಮ ಕಣ್ಣು, ಕಿವಿ, ಮೂಗಿನಂತಹ ಇಂದ್ರಿಯಗಳ ಮೂಲಕ ನೇರವಾಗಿ ಗ್ರಹಿಸುವ ಜ್ಞಾನ.
ಉದಾಹರಣೆಗೆ, ಒಂದು ಮಗು ಬೆಂಕಿಯನ್ನು ಮುಟ್ಟಿ ಸುಟ್ಟುಕೊಂಡಾಗ ಬೆಂಕಿ ಸುಡುತ್ತದೆ ಎಂಬುದು ಪ್ರತ್ಯಕ್ಷ ಜ್ಞಾನ. ಹೌದು, ಕಣ್ಣಿಗೆ ಕಂಡಿದ್ದು, ಅನುಭವಿಸಿದ್ದು. ಆದರೆ ಆ ಸಮುದ್ರದ ನೀರಿನ ಉದಾಹರಣೆಯಲ್ಲಿ ನೋಡಿದಂತೆ ಪ್ರತ್ಯಕ್ಷ ಪ್ರಮಾಣವು ವಿಫಲವಾಗುತ್ತದಲ್ಲ. ಇಂದಿನ ಕಾಲದಲ್ಲಿ ನೋಡಿದರೆ ನನ್ನ ಕಣ್ಣಿಗೆ ಒಬ್ಬ ರಾಜಕಾರಣಿ ಭಾಷಣ ಮಾಡುತ್ತಿರುವ ವಿಡಿಯೋ ಕಾಣಿಸ್ತೆ, ಆದರೆ ವಾಸ್ತವದಲ್ಲಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೃಷ್ಟಿಸಿದ ಡೀಪ್ ಫೇಕ್ ಆಗಿರಬಹುದು. ಖಂಡಿತ. ಇಂದಿನ ದಿನಗಳಲ್ಲಿ ಅದು ಬಹಳ ಕಾಮನ್ ಆಗ್ಬಿಟ್ಟಿದೆ. ಅಲ್ವಾ? ನನ್ನ ಕಣ್ಣು ಮತ್ತು ಕಿವಿ ಎರಡೂ ಅಲ್ಲಿ ನನ್ನನ್ನು ಸಂಪೂರ್ಣವಾಗಿ ವಂಚಿಸುತ್ತವೆ. ಈ ಪ್ರತ್ಯಕ್ಷ ವಿಫಲವಾದಾಗ ಏನು ಗತಿ? ಅದೇ ಕಾರಣಕ್ಕೆ ನಾವು ಕೇವಲ ಅಪ್ರತ್ಯಕ್ಷವನ್ನು ಮಾತ್ರ ಅವಲಂಬಿಸುವಂತಿಲ್ಲ. ಅಲ್ಲಿ ಎರಡನೇ ಸಾಧನವಾದ ಅನುಮಾನ ಪ್ರಮಾಣ ಬರುತ್ತದೆ. ಅನುಮಾನ ಎಂದರೆ ಇಲ್ಲಿ ನಾವು ದಿನನಿತ್ಯ ಬಳಸುವ ಶಂಕೆ ಅಥವಾ ಡೌಟ್ ಅಲ್ಲ. ಓ, ಡೌಟ್ ಪಡೋದಲ್ಲ. ಹಾಗಾದರೆ ಇದು ತರ್ಕಬದ್ಧವಾಗಿ ಊಹಿಸುವುದು, ಅಂದರೆ ಇನ್ಫರೆನ್ಸ್ ಅಲ್ವಾ? ಹೌದು, 100ಕ್ಕೆ 100 ಅದೇ. ಪ್ರಾಚೀನ ಗ್ರಂಥಗಳಲ್ಲಿ ಇದಕ್ಕೆ ಬೆಟ್ಟದ ಮೇಲಿನ ಹೊಗೆಯ ಉದಾಹರಣೆ ಕೊಡುತ್ತಾರೆ. ಹೊಗೆ ಕಂಡರೆ ಅಲ್ಲಿ ಬೆಂಕಿ ಇರಲೇಬೇಕು ಎನ್ನುವುದು. ಹೌದು ಹೌದು. ಇದನ್ನು ಇಂದಿನ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ನಾನು ವಾಟ್ಸಾಪ್ ನೋಡ್ತಾ ಇರ್ತೀನಿ, ಮೇಲ್ಗಡೆ ಟೈಪಿಂಗ್ ಅಂತ ಬರ್ತಾ ಇರುತ್ತೆ. ಆ ಕಡೆ ಇರುವ ಮನುಷ್ಯ ನನಗೆ ಕಣ್ಣಿಗೆ ಕಾಣುವುದಿಲ್ಲ, ಅಂದರೆ ಅಲ್ಲಿ ನನಗೆ ಪ್ರತ್ಯಕ್ಷವಿಲ್ಲ. ಹೌದು, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೆ ಆ ಟೈಪಿಂಗ್ ಎಂಬ ಸುಳಿವನ್ನು ಇಟ್ಟುಕೊಂಡು ಯಾರೋ ಫೋನಿನ ಹಿಂದೆ ಇದ್ದು ಮೆಸೇಜ್ ಟೈಪ್ ಮಾಡ್ತಿದ್ದಾರೆ ಎಂದು ನನ್ನ ಮೆದುಳು ತರ್ಕಬದ್ಧವಾಗಿ, ನಿಖರವಾಗಿ ಊಹಿಸುತ್ತೆ. ಇದೇ ತಾನೇ ಅನುಮಾನ ಪ್ರಮಾಣ. ಅತ್ಯದ್ಭುತವಾದ ಹೋಲಿಕೆ ಇದು. ಹೌದು, ನಮಗೆ ನೇರವಾಗಿ ಕಣ್ಣಿಗೆ ಕಾಣದಿದ್ದರೂ ಲಭ್ಯವಿರುವ ಆಧಾರಗಳ ಮೇಲೆ ಒಂದು ನಿಖರವಾದ ತೀರ್ಮಾನಕ್ಕೆ ಬರುವುದು. ಆದರೆ ಇಲ್ಲೂ ಒಂದು ಸಮಸ್ಯೆ ಇದೆ ನೋಡಿ. ಏನೋ ಸಮಸ್ಯೆ? ಲಾಜಿಕ್ ಇದೆಯಲ್ಲ. ಹೌದು, ಲಾಜಿಕ್ ಇದೆ. ಆದ್ರೆ ನಮ್ಮ ಇಂದ್ರಿಯಗಳಿಗೂ ಮಿತಿಯಿದೆ. ಅಂದ್ರೆ ಪ್ರತ್ಯಕ್ಷಕ್ಕೆ ಮಿತಿಯಿದೆ ಮತ್ತು ನಮ್ಮ ತರ್ಕಕ್ಕೂ, ಅಂದ್ರೆ ಈ ಅನುಮಾನಕ್ಕೂ ಮಿತಿಯಿದೆ. ಉದಾಹರಣೆಗೆ, ದೇವರು, ಆತ್ಮ, ಸೃಷ್ಟಿಯ ಮೂಲ, ಕರ್ಮ ಸಿದ್ಧಾಂತ ಇವುಗಳನ್ನ ಕಣ್ಣಿಂದ ನೋಡ್ಲೂ ಆಗೋದಿಲ್ಲ ಮತ್ತು ಕೇವಲ ವಾಟ್ಸ್ಆಪ್ ಟೈಪಿಂಗ್ ತರಹ ಲಾಜಿಕ್ ಬಳಸಿ ಸಂಪೂರ್ಣವಾಗಿ ಅರಿಯಲೂ ಆಗೋದಿಲ್ಲ. ಖಂಡಿತ ಒಪ್ಪಬೇಕಾದ ಮಾತು. ನಮ್ಮ ಲಾಜಿಕ್ ಕೇವಲ ನಾವು ನೋಡಿದ, ಅನುಭವಿಸಿದ ಈ ಭೌತಿಕ ಜಗತ್ತಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಹೌದು. ಆಗ ಈ ಕತ್ತಲಲ್ಲಿ ದಾರಿದೀಪವಾಗಿ ಬರೋದೇ ಆ ಮೂರನೆಯ ಮತ್ತು ಅತ್ಯಂತ ಪ್ರಮುಖವಾದ ಸಾಧನ, ಆಗಮ ಪ್ರಮಾಣ. ಆಗಮ ಪ್ರಮಾಣ? ಹೌದು. ಇದು ಪ್ರಾಚೀನ ಗ್ರಂಥಗಳು ಮತ್ತು ಋಷಿಗಳ ವಾಕ್ಯಗಳ ಮೂಲಕ ಸತ್ಯವನ್ನು ಅರಿಯುವ ವಿಧಾನ. ನಮ್ಮ ಬುದ್ಧಿ ಮತ್ತು ಇಂದ್ರಿಯಗಳು ಎಲ್ಲಿ ನಿಲ್ಲುತ್ತವೆಯೋ ಅಲ್ಲಿಂದ ಈ ಆಗಮ ಪ್ರಮಾಣ ಶುರುವಾಗುತ್ತದೆ. ಒಂದು ನಿಮಿಷ ತಡೆಯಿರಿ. ಇಲ್ಲಿ ನನಗೆ ಒಂದು ದೊಡ್ಡ ಪ್ರಶ್ನೆ ಎದುರಾಗ್ತಾ ಇದೆ. ಹೇಳಿ. ನಮ್ಮ ತರ್ಕ ವಿಫಲವಾಯಿತು ಅಂತ ಒಪ್ಕೊಳ್ಳೋಣ. ಹಾಗೆಂದ ಮಾತ್ರಕ್ಕೆ ಯಾರೋ ಬರದ ಯಾವುದೋ ಒಂದು ಹಳೆಯ ಪುಸ್ತಕವನ್ನು ನಾವು ಆಗಮ ಅಂತ ಕಣ್ಮುಚ್ಚಿ ನಂಬಿಬಿಡದಾ? ಇದು ಸಹಜವಾಗಿ ಮೂಡುವ ಪ್ರಶ್ನೆ ಅಲ್ವಾ? ಅದರಲ್ಲೂ ಇಂದಿನ ಈ ಫೇಕ್ ನ್ಯೂಸ್, ತಪ್ಪು ಮಾಹಿತಿಗಳ ಯುಗದಲ್ಲಿ ಒಂದು ಪುಸ್ತಕದಲ್ಲಿ ಬರೆದಿದೆ, ಹಾಗಾಗಿ ಅದೇ ಸತ್ಯ ಅಂತ ಒಪ್ಪಿಕೊಳ್ಳುವುದು ಎಷ್ಟು ಅಪಾಯಕಾರಿ. ಸತ್ಯವನ್ನು ಅಳೆಯಲು ಇದನ್ನೇ ಅಂತಿಮ ಸಾಧನವಾಗಿ ಸ್ವೀಕರಿಸುವುದು ಹೇಗೆ? ನಿಮ್ಮ ಈ ಅನುಮಾನ ಬಹಳ ಸಮಂಜಸವಾದದ್ದು. ಆದ್ರೆ ಮಧ್ವದರ್ಶನದಲ್ಲಿ ಆಗ್ಲಿ ಅಥವಾ ಪ್ರಾಚೀನ ತತ್ವಶಾಸ್ತ್ರದಲ್ಲಿ ಆಗ್ಲಿ ಸಿಕ್ಕ ಹಳೆ ಪುಸ್ತಕಗಳನ್ನೆಲ್ಲ ಅವರು ಆಗಮ ಪ್ರಮಾಣ ಅಂತ ಕರೆದಿಲ್ಲ. ಓಹೋ, ಹಾಗಾದ್ರೆ ಯಾವುದನ್ನ ಆಗಮ ಅಂತಾರೆ? ಮುಖ್ಯವಾಗಿ ವೇದಗಳನ್ನು ಮಾತ್ರ ಅಂತಿಮ ಆಗಮ ಪ್ರಮಾಣ ಎಂದು ಒಪ್ಪಿಕೊಳ್ಳಲಾಗಿದೆ. ಏಕೆಂದ್ರೆ ವೇದಗಳು ಮನುಷ್ಯರ ಸ್ವಂತ ಸೃಷ್ಟಿಯಲ್ಲ ಎನ್ನುವುದು ಅವರ ವಾದ. ಅವುಗಳನ್ನ ಅಪೌರುಷೇಯ ಎಂದು ಕರೆಯುತ್ತಾರೆ. ಅಪೌರುಷೇಯ ಅಂದ್ರೆ ಯಾವುದೇ ಪುರುಷನಿಂದ ಅಥವಾ ಮನುಷ್ಯನಿಂದ ರಚಿತವಾದದ್ದಲ್ಲ ಅಂತನಾ? ಹೌದು. ಯಾರೂ ಬರೆದಿದ್ದಲ್ಲ ಎಂದ್ರೆ ಆಕಾಶದಿಂದ ಉದುರಿತೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಕಥೆ, ಕಾದಂಬರಿಗಳ ತರಹ ಯಾರೋ ಒಬ್ರು ಕೂತು ಬರೆದಿದ್ದಲ್ವೇ ಅದು? ಇದನ್ನು ಹೀಗೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮವನ್ನು ಅಂದ್ರೆ ಗ್ರಾವಿಟಿಯನ್ನು ಕಂಡುಹಿಡಿದ. ಆದ್ರೆ ಆತ ಅದನ್ನು ಸೃಷ್ಟಿಸಿಲ್ಲ ಅಲ್ವಾ? ಹೌದು, ಗ್ರಾವಿಟಿ ಮೊದಲೇ ಇತ್ತು. ಆದ ಋಷಿಗಳಿಗೆ ಆ ಸತ್ಯಗಳು ಕೇವಲ ದರ್ಶನವಾದವು ಅಷ್ಟೇ. ಅವರು ಆ ಜ್ಞಾನವನ್ನು ಅಕ್ಷರ ರೂಪಕ್ಕೆ ಇಳಿಸಿದರು, ಆದರೆ ಆ ಜ್ಞಾನದ ಮೂಲಕರ್ತೃ ಅವರಲ್ಲ. ಓ, ಅಂದ್ರೆ ಒಬ್ಬ ವಿಜ್ಞಾನಿ ಭೌತಶಾಸ್ತ್ರದ ನಿಯಮವನ್ನು ಅರ್ಥೈಸಿ ಬರೆದಿಟ್ಟಂತೆ ಋಷಿಗಳು ಪ್ರಕೃತಿಯ, ಬ್ರಹ್ಮಾಂಡದ ನಿಯಮಗಳನ್ನು ಗ್ರಹಿಸಿ ಬರೆದಿಟ್ರು ಎನ್ನುತ್ತಿದ್ದೀರಿ? ಹೌದು, ಅದೇ ಸರಿಯಾದ ಅರ್ಥ. ವೇದವ್ಯಾಸರು ಈ ಅನಂತ ವೇದರಾಶಿಯನ್ನು ಋಗ್,
ಯಜುರ್, ಸಾಮ್ ಮತ್ತು ಅಥರ್ವ ಎಂದು 4 ಭಾಗಗಳಾಗಿ ವಿಂಗಡಿಸಿದರು. ಪ್ರತಿಯೊಂದು ವೇದದಲ್ಲಿಯೂ ಮಂತ್ರಗಳಿರುವ ಸಂಹಿತೆ, ಆಚರಣೆಗಳನ್ನು ವಿವರಿಸುವ ಬ್ರಾಹ್ಮಣ, ಏಕಾಂತದ ಚಿಂತನೆಗೆ ಮೀಸಲಾದ ಅರಣ್ಯಕ ಮತ್ತು ಅಂತಿಮ ತತ್ವವನ್ನು ಸಾರುವ ಉಪನಿಷದ್ದು ಎಂಬ ವಿಭಾಗಗಳಿವೆ. ಇದು ಮಾನವನ ಬುದ್ಧಿಗೆ ನಿಲುಕದ ವಿಚಾರಗಳನ್ನು ತಿಳಿಸುವ ಅತೀಂದ್ರಿಯ ಜ್ಞಾನ. ಖಂಡಿತ. ಆದರೆ ಕೇವಲ ವೇದಗಳು ಮಾತ್ರ ಆಗಮ ಪ್ರಮಾಣವಾ? ಇಲ್ಲ, ಕೇವಲ ವೇದಗಳು ಮಾತ್ರವಲ್ಲ, ವೇದಗಳನ್ನು ಆಧರಿಸಿ ಬರದ ಸ್ಮೃತಿಗಳು, ಪುರಾಣಗಳು ಆಗಮಗಳ ವ್ಯಾಪ್ತಿಗೆ ಬರ್ತವೆ. ಆದ್ರೆ ಇಲ್ಲಿ ನೀವು ಕೇಳಿದ ಆ ಫೇಕ್ ನ್ಯೂಸ್ ಪ್ರಶ್ನೆ ಬರುತ್ತೆ ನೋಡಿ. ಹೌದು, ಬರೆದದ್ದೆಲ್ಲವೂ ಪ್ರಮಾಣವಾಗುತ್ತದೆಯಾ ಅಂತ. ಖಂಡಿತ ಇಲ್ಲ. ಮೂಲ ಪಠ್ಯದಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಯಾವುದೇ ಒಂದು ಗ್ರಂಥ ಪ್ರಮಾಣವಾಗಬೇಕಾದರೆ ಅದನ್ನು ಬರೆದವನಿಗೆ ಆ ವಿಷಯದ ಬಗ್ಗೆ 100% ಸಂಪೂರ್ಣ ಅರಿವಿರಬೇಕು. ಆ ತತ್ವವನ್ನು ಇತರರಿಗೆ ತಿಳಿಸುವ ಪ್ರಾಮಾಣಿಕ ಕಳಕಳಿ ಇರಬೇಕು. ಜೊತೆಗೆ ಅವರ ಇಂದ್ರಿಯಗಳ ಶಕ್ತಿ ಪರಿಪೂರ್ಣವಾಗಿರಬೇಕು. ಅಂದರೆ ಲೇಖಕನ ಹಿನ್ನೆಲೆ ಮತ್ತು ಉದ್ದೇಶ ಎರಡೂ ಶುದ್ಧವಾಗಿರಬೇಕು. ಹೌದು, ಮತ್ತು ಕಲಿಯುವ ಶಿಷ್ಯನಿಗೂ ಅಷ್ಟೇ ಅರ್ಹತೆ ಇರಬೇಕು. ಈ ಎಲ್ಲ ಕಠಿಣ ಮಾನದಂಡಗಳನ್ನು ಇಟ್ಟು ನೋಡಿದಾಗ ಆಗಮಗಳಲ್ಲಿ ಅತ್ಯಂತ ಶ್ರೇಷ್ಠ ಪ್ರಮಾಣವಾಗಿ ನಿಲ್ಲುವುದು ವೇದವ್ಯಾಸರು ರಚಿಸಿದ ಆ ಬ್ರಹ್ಮಸೂತ್ರ. ವೇದವ್ಯಾಸರು ಬರೆದ ಬ್ರಹ್ಮಸೂತ್ರವೇ ಏಕೆ ಅಂತಿಮ ಪ್ರಮಾಣ? ಇತರ ಋಷಿಗಳು ಬರೆದದ್ದೇಕೆ ಅದರಷ್ಟು ಶ್ರೇಷ್ಠವಲ್ಲ? ವೇದವ್ಯಾಸರಿಗೆ ಆ ಎಲ್ಲ ಅರ್ಹತೆಗಳು ಇದ್ದವು ಎನ್ನುವುದನ್ನು ಹೇಗೆ ಸಮರ್ಥಿಸಲಾಗುತ್ತೆ? ಏಕೆಂದರೆ ಮೂಲ ಕೃತಿಯ ಪ್ರಕಾರ ವೇದವ್ಯಾಸರು ಕೇವಲ ಒಬ್ಬ ಸಾಮಾನ್ಯ ಋಷಿಯಲ್ಲ, ಅವರು ಸಾಕ್ಷಾತ್ ಆ ಭಗವಂತನ 22ನೇ ಅವತಾರ. ಓಹೋ, ಭಗವಂತನ ಅವತಾರ? ಹೌದು. ಪರಾಶರ ಮುನಿಗಳು ಮತ್ತು ಸತ್ಯವತಿಯರ ಗರ್ಭದಲ್ಲಿ ಜನಿಸಿದ ಅವರು ಜಗತ್ತಿನ ಅಜ್ಞಾನವನ್ನು ಹೋಗಲಾಡಿಸಲು ಸ್ವತಃ ಬ್ರಹ್ಮ ಮತ್ತು ದೇವತೆಗಳು ಪ್ರಾರ್ಥಿಸಿದ ಮೇರೆಗೆ ಭೂಮಿಗೆ ಬಂದವರು. ಭಗವಂತನ ಅವತಾರವಾದ್ದರಿಂದ ಅವರಲ್ಲಿ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ ಮತ್ತು ತೇಜಸ್ಸು ಎಂಬ 6 ಗುಣಗಳು, ಅಂದ್ರೆ ಷಡ್ಗುಣಗಳು ಪರಿಪೂರ್ಣವಾಗಿ ತುಂಬಿದ್ದವು. ಅಂದ್ರೆ ಅವರು ದೋಷರಹಿತರು ಅಂತ? ಖಂಡಿತ. ಹಾಗಾಗಿ ಅಂತಹ ದೋಷರಹಿತವಾದ ಸರ್ವಜ್ಞಾನನಾದ ಕರ್ತೃವಿಂದ ರಚಿತವಾದ ಬ್ರಹ್ಮಸೂತ್ರವೇ ವೇದಗಳ ಗಹನವಾದ ಅರ್ಥವನ್ನು ಕರಾರುವಾಗಿ ಬಿಡಿಸಿಡುತ್ತದೆ ಮತ್ತು ಅದೇ ಪರಮಶ್ರೇಷ್ಠ ಪ್ರಮಾಣವೆಂದು ಮಧ್ವಾಚಾರ್ಯರು ಸಾರುತ್ತಾರೆ. ಇದೊಂದು ಅಗಾಧವಾದ ಮತ್ತು ಅಷ್ಟೇ ತಾರ್ಕಿಕವಾದ ಪ್ರಯಾಣ. ನಾವು ಎಲ್ಲಿಂದ ಆರಂಭಿಸಿದೆವು ಎಂಬುದನ್ನು ಒಮ್ಮೆ ಸಂಕ್ಷಿಪ್ತವಾಗಿ ಮೆಲುಕು ಹಾಕೋಣ. ಖಂಡಿತ. ಒಂದು ಸಮ್ಮರಿ ನೋಡೋಣ. ನಾವು ಮಧ್ವಾಚಾರ್ಯರ ಆ 9 ಮೂಲ ತತ್ವಗಳಿಂದ ಹೊರಟೆವು. ಅದರಲ್ಲಿಯೂ ವಿಶೇಷವಾಗಿ ಜಗತ್ತು ಸತ್ಯ ಎಂಬ ವಾಸ್ತವಿಕ ನಿಲುವು ನಮ್ಮ ಬದುಕಿಗೆ ಹೇಗೆ ಅರ್ಥ ಕೊಡ್ತದೆ ಅಂತ ನೋಡಿದೆವು. ಅಲ್ಲಿಂದ ಸತ್ಯವನ್ನು ಅಳೆಯುವ ಆ 3 ಸಾಧನಗಳು, ನಮ್ಮ ಇಂದ್ರಿಯಗಳ ಪ್ರತ್ಯಕ್ಷ, ನಮ್ಮ ತರ್ಕದ ಅನುಮಾನ ಮತ್ತು ಇವೆರಡೂ ವಿಫಲವಾದಾಗ ಕೈ ಹಿಡಿಯುವ ಗ್ರಂಥರೂಪದ ಆಗಮ. ಸಮುದ್ರದ ನೀರು ಮತ್ತು ಆ ಡೀಪ್ ಫೇಕ್ ವಿಡಿಯೋದ ಉದಾಹರಣೆಯ ಮೂಲಕ ಕಣ್ಣುಗಳು ಹೇಗೆ ಮೋಸ ಮಾಡಬಹುದು ಎಂದು ಅರಿತೆವು. ನಿಜ, ಅದೊಂದು ಒಳ್ಳೆ ಎಕ್ಸಾಂಪಲ್ ಆಗಿತ್ತು. ಕೊನೆಯದಾಗಿ ಅಪೌರುಷೇಯವಾದ ವೇದಗಳು ಮತ್ತು ಭಗವಂತನ ಅವತಾರವಾದ ವೇದವ್ಯಾಸರಿಂದ ರಚಿತವಾದ ಬ್ರಹ್ಮಸೂತ್ರವು ಹೇಗೆ ಪರಮ ಪ್ರಮಾಣವಾಗಿ ನಿಲ್ಲುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡೆವು. ನೋಡಿ, ಈ ಪ್ರಾಚೀನ ವ್ಯವಸ್ಥೆಯನ್ನು ಇಂದಿನ ಕಾಲಘಟ್ಟಕ್ಕೆ ಅನ್ವಯಿಸಿ ನೋಡುವುದು ಈ ಚರ್ಚೆಯ ಅತ್ಯಂತ ಪ್ರಮುಖ ಭಾಗ. ನಾವು ಇಂದು ಪ್ರತಿದಿನ ಪ್ರತಿಕ್ಷಣ ಮಾಹಿತಿಯ ಸ್ಫೋಟವನ್ನು ಎದುರಿಸ್ತಿದ್ದೇವಲ್ವಾ? ಹೌದು, ನಿರಂತರವಾಗಿ ಸ್ಮಾರ್ಟ್ಫೋನ್ಗಳ ಮೂಲಕ ಮಾಹಿತಿ ನಮ್ಮ ಮೇಲೆ ದಾಳಿ ಮಾಡುತ್ತಲೇ ಇರುತ್ತೆ. ಅದೇ, ನಮಗೆ ಸಿಗುವ ಪ್ರತಿಯೊಂದು ಸುದ್ದಿ, ವಿಡಿಯೋ ಅಥವಾ ಜ್ಞಾನವನ್ನು ನಾವು ಅಳೆಯಬೇಕಾಗಿದೆ. ಇದು ನಾನು ಕಣ್ಣಾರೆ ನೋಡಿದ್ದೆ ಅಂದ್ರೆ ಇದು ಪ್ರತ್ಯಕ್ಷವೇ? ಇದರ ಹಿಂದಿನ ಲಾಜಿಕ್ ಸರಿಯಾಗಿದೆಯೇ ಅಂದ್ರೆ ಇದು ಅನುಮಾನವೇ? ಅಥವಾ ಇದು ಬಂದಿರುವ ಮೂಲ, ಹೇಳುತ್ತಿರುವ ವ್ಯಕ್ತಿ ವಿಶ್ವಾಸಾರ್ಹವೇ ಅಂದ್ರೆ ಇದು ಆಗಮವೇ ಎಂದು ವಿಂಗಡಿಸಿ ನೋಡುವ ವಿವೇಚನೆ ಇನ್ನು ನಮಗೆ ಹಿಂದೆಂದಿಗಿಂತಲೂ ಹೆಚ್ಚು ಅವಶ್ಯಕವಾಗಿದೆ. ಇದು 100ಕ್ಕೆ 100 ನಿಜ. ನಮ್ಮ ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವಲ್ಲ ಮತ್ತು ನಮ್ಮ ತರ್ಕಕ್ಕೂ ಮಿತಿಗಳಿವೆ ಎಂಬುದನ್ನು ಒಪ್ಪಿಕೊಂಡಾಗ ಮಾತ್ರ ನಾವು ಸರಿಯಾದ ಆಗಮವನ್ನು ಅಂದ್ರೆ ಆ ವಿಶ್ವಾಸಾರ್ಹವಾದ ಜ್ಞಾನದ ಮೂಲವನ್ನು ಹುಡುಕಲು ಸಾಧ್ಯ. ಇದು ನಿಜಕ್ಕೂ ನಮ್ಮ ದೈನಂದಿನ ಬದುಕಿಗೆ ಅನ್ವಯವಾಗುವ ವಿಚಾರ. ಸತ್ಯದ ಶೋಧನೆ ಕೇವಲ ಋಷಿಮುನಿಗಳಿಗಷ್ಟೇ ಸೀಮಿತವಾದದ್ದಲ್ಲ, ಅದು ಪ್ರತಿಯೊಬ್ಬರಿಗೂ ಬೇಕಾದದ್ದು. ಈಗ ನಾವು ಸಂಚಿಕೆಯ ಆರಂಭದಲ್ಲಿ ಮಾತನಾಡಿದ ಆ ಎಕ್ಸ್ರೇ ಯಂತ್ರದ ಕಡೆಗೆ ಸ್ವಲ್ಪ ಮರಳೋಣ. ಆ ವೈದ್ಯಕೀಯ ಎಕ್ಸ್ರೇ. ಹೌದು, ತತ್ವಶಾಸ್ತ್ರದ ಈ ಜಗತ್ತಿನಲ್ಲಿ ನಾವು ಹೊರಗಿನ ಮೂಳೆಯನ್ನ ಮಾತ್ರವಲ್ಲ, ಒಳಗಿನ ಸತ್ಯವನ್ನು ನೋಡಬೇಕಾಗಿದೆ.
ಆದರೆ ಇಲ್ಲಿ ಒಂದು ಆಳವಾದ ವಿರೋಧಾಭಾಸವಿದೆ ಮತ್ತು ಇದೊಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಏನು ಆ ಪ್ರಶ್ನೆ? ಮುಕ್ತಿ ಎಂದರೆ ನಮ್ಮ ನೈಜ ಸುಖದ ಅನುಭವವನ್ನು ನಾವೇ ಕಂಡುಕೊಳ್ಳುವುದು ಎಂದು ಆ 6ನೇ ತತ್ವ ಹೇಳುತ್ತೆ ಅಂತ ನೀವು ಹೇಳಿದ್ರಿ. ವೇದಗಳು ಮತ್ತು ಬ್ರಹ್ಮಸೂತ್ರಗಳು ನಮಗೆ ಅತ್ಯುತ್ತಮವಾದ, ದೋಷರಹಿತವಾದ, ಬಾಹ್ಯವಾದ ಎಕ್ಸ್ರೇ ರಿಪೋರ್ಟನ್ನು ಕೊಡುತ್ತವೆ ಎಂದು ನಾವು ಚರ್ಚಿಸಿದೆವು. ಹೌದು, ಅವು ಅಂತಿಮ ಪ್ರಮಾಣಗಳು. ಆದರೆ ಕೇವಲ ಅತ್ಯುತ್ತಮವಾದ ಎಕ್ಸ್ರೇ ಕೈಲಿದ್ದ ಮಾತ್ರಕ್ಕೆ ಆ ಕಾಯಿಲೆ ಗುಣವಾಗುವುದಿಲ್ಲ ಅಲ್ವಾ? ಆ ಎಕ್ಸ್ರೇಯನ್ನು ಓದಲು, ಅರ್ಥಮಾಡಿಕೊಳ್ಳಲು ಸಮರ್ಥನಾದ, ದೃಷ್ಟಿಯುಳ್ಳ ವೈದ್ಯನೂ ಬೇಕು. ಖಂಡಿತ. ಕಣ್ಣಿಲ್ಲದವನಿಗೆ ಎಕ್ಸ್ರೇ ಕೊಟ್ಟು ಏನ್ ಪ್ರಯೋಜನ? ಅದೇ ನೋಡಿ, ಕುರುಡು ವೈದ್ಯನ ಕೈಗೆ ಎಷ್ಟೇ ನಿಖರವಾದ ಎಕ್ಸ್ರೇ ಕೊಟ್ಟರೂ ಅದು ವ್ಯರ್ಥವೇ. ಹಾಗಾದರೆ ಕೇವಲ ಹೊರಗಿನ ಪುಸ್ತಕಗಳಲ್ಲಿ ಆ ಆಗಮ ಪ್ರಮಾಣವನ್ನು ಹುಡುಕುವುದರ ಜೊತೆಗೆ ಆ ಸತ್ಯವನ್ನು ಗ್ರಹಿಸಲು ನಮ್ಮದೇ ಆಂತರ್ಯದ ಪರದೆಯನ್ನು ನಾವು ಹೇಗೆ ಸರಿಪಡಿಸಿಕೊಳ್ಳಬೇಕು? ವೇದಗಳೆಂಬ ಬಾಹ್ಯ ಎಕ್ಸ್ರೇ ಮತ್ತು ನಮ್ಮ ಒಳಗಿನ ದೃಷ್ಟಿ, ಇವೆರಡರ ನಡುವೆ ಸೇತುವೆ ಕಟ್ಟುವ ಹೊಸ ಪ್ರಮಾಣವೊಂದನ್ನು ನಾವು ನಮ್ಮೊಳಗೆ ಆವಿಷ್ಕರಿಸಬೇಕಾಗಿದೆಯಾ? ಇದೊಂದು ಬಹಳ ಆಳವಾದ ಯೋಚನೆ ಬಿಡಿ. ಒಳಗಿನ ದೃಷ್ಟಿಯಿಲ್ಲದೆ ಹೊರಗಿನ ಜ್ಞಾನ ಅರ್ಥವಾಗುವುದಿಲ್ಲ. ಹೌದು. ಈ ಪ್ರಶ್ನೆಗೆ ಬಹುಶಃ ತಕ್ಷಣದ ಉತ್ತರವಿಲ್ಲ, ಆದರೆ ಇದರ ಬಗ್ಗೆ ಖಂಡಿತ ಆಲೋಚಿಸಿ. ನಾವು ಸತ್ಯವನ್ನು ಹೊರಗಡೆ ಹುಡುಕುವ ಜೊತೆಗೆ ಆ ಸತ್ಯವನ್ನು ಸ್ವೀಕರಿಸಲು ನಮ್ಮ ಒಳಗಡೆಯೂ ಒಂದು ಪ್ರಮಾಣವನ್ನು ಸೃಷ್ಟಿಸಿಕೊಳ್ಳಬೇಕಾಗಿದೆ. ಮತ್ತೊಂದು ಆಸಕ್ತಿದಾಯಕ ಮೂಲದೊಂದಿಗೆ ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.